ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣ ಚಿನ್ನಯ್ಯನ ಸಂದರ್ಶನ ಹರಿಬಿಟ್ಟಂತ ಯೂಟ್ಯೂಬರ್ಗಳಿಗೆ ಇದೀಗ ಶಾಕ್ ಎದುರಾಗ್ತಾ ಇರೋದು. ಯೂಟ್ಯೂಬರ್ಗಳಿಗೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಬುಲಾವ್ ನೀಡಿದೆ. ಇವತ್ತು ಎಸ್ಐಟಿ ವಿಚಾರಣೆಗೆ ಹಾಜರಾಗ್ತಾರ ಯೂಟ್ಯೂಬರ್ಸ್ಗಳು ಅನ್ನೋದೊಂದು ಪ್ರಶ್ನೆ ಕೂಡ ಇದೆ. ಚಿನ್ನಯ್ಯ ಬಂಧನದ ಬೆನ್ನಲ್ಲೇ ಸಂಚಲನ ಸೃಷ್ಟಿಸಿದ್ದ ಸಂದರ್ಶನಗಳು. ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣ ಏನಿದ್ದು, ಈ ಪ್ರಕರಣದಲ್ಲಿ ಸಿಕ್ಕಾಪಟ್ಟೆ ಹೈಡ್ರಾಮಾಗಳು ನಡೆದಿದೆ, ಎಲ್ರಿಗೂ ಗೊತ್ತಿದೆ. ಯಾರಿಗೂ ಸಿಗದಂತ ಚಿನ್ನಯ್ಯ ಕೆಲವು ಯೂಟ್ಯೂಬರ್ಸ್ಗಳಿಗೆ ಸಿಕ್ಕಿದ್ರು, ಸಂದರ್ಶನ ಮಾಡಲಾಗಿತ್ತು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಯೂಟ್ಯೂಬರ್ಸ್ಗಳು ಚಿನ್ನಯ್ಯನನ್ನ ಸಂದರ್ಶನ ಮಾಡಿದ್ರು ಅವ್ರಿಗೆಲ್ಲರಿಗೂ ಇದೀಗ ಒಂದು ಶಾಕ್. ವಿಚಾರಣೆಗೆ ಬನ್ನಿ ಅಂತ SIT ಕರೆದಿದ್ದಾರೆ. ವಿಚಾರಣೆಗೆ ಬರ್ಬೇಕಾಗತ್ತೆ. ನಿಮಗೆ ಹೆಂಗ್ ಚಿನ್ನಯ್ಯ ಸಿಕ್ಕದ, ಚಿನ್ನಯ್ಯನ ನೀವು ಹೇಗೆ ಕಾಂಟ್ಯಾಕ್ಟ್ ಮಾಡಿದ್ರಿ, ನೀವೇ ಪ್ರಶ್ನೆಗಳನ್ನ ಕೇಳಿದ್ರು, ನಿಮಗೆ ಯಾರಾದ್ರೂ ಈ ಥರದ ಪ್ರಶ್ನೆಗಳನ್ನು ಕೇಳಿ ಅಂತ ಸ್ಕ್ರಿಪ್ಟ್ ಕೊಟ್ಟರು, ನಿಮಗೇನು ಬೇಕು ಅದನ್ನ ಚಿನ್ನಯ್ಯ ಬಾಯಿಂದ ಹೇಳಿಸಿದ್ರು, ಚಿನ್ನಯ್ಯ ಏನು ಹೇಳಿದ್ನೋ ಅದನ್ನ ರೆಕಾರ್ಡ್ ಮಾಡ್ಕೊ ಬಂದ್ರಾ, ಅಥವಾ ನಿಮ್ಮ ಹಿಂದೆ ಯಾರಾದರೂ ನಿಂತ್ಕೊಂಡು ಇಲ್ಲ ನೀವು ಇಂಟರ್ವ್ಯೂ ಮಾಡಲೇಬೇಕು ಅಂತ ಹೇಳಿ ನಿಮಗೆ ಯಾರಾದರೂ ಹಣ ಕೊಟ್ರಾ, ಎಲ್ಲ ಕೂಡ ಪ್ರಶ್ನೆ ಇದೆ. ಯಾಕಂದರೆ ಚಿನ್ನಯ್ಯನನ್ನು ದುರ್ಬಿನ್ ಹಾಕೊಂಡು ಕೆಲವರು ಹುಡುಕಿದ್ದು ಇದೆ. ಯಾವ ನ್ಯೂಸ್ ಚಾನಲ್ಗಳಿಗೂ ಕೂಡ ಸಿಗದಂಥ ಚಿನ್ನಯ್ಯ ಯೂಟ್ಯೂಬರ್ಸ್ಗಳಿಗೆ ಸಿಕ್ಕಿದ್ದು ಹೆಂಗೆ ಅನ್ನೋದು ಪ್ರಶ್ನೆ. ಸೊ ಹಾಗಾಗಿ ತನಿಖಾ ಸಂದರ್ಭದಲ್ಲಿ ಸಂದರ್ಶನ ಮಾಡಿದ್ರಲ್ಲ, ಚಿನ್ನಯ್ಯ ಕುತ್ಕೊಂಡು ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದ. ಇದೆಲ್ಲ ಪಕ್ಕ ಪ್ಲ್ಯಾನ್ಡ್ ಆಗಿ ನಡೆದಿತ್ತಾ, ಅದು ಕೂಡ ಪ್ರಶ್ನೆ ಇದೆ. ಅಂದರೆ ನಾವು ಕೇಳೋ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡು ಅನ್ನೋದು ಒಂದು, ನಾವು ಕೇಳೋ ಪ್ರಶ್ನೆಗೆ ಇದೇ ಥರದ ಉತ್ತರ ಕೊಡು ಅನ್ನೋದು ಇನ್ನೊಂದು, ನಾನು ಹಿಂಗೆ ಉತ್ತರ ಕೊಡ್ತೀನಿ ನೀವು ಹಂಗೆ ಪ್ರಶ್ನೆ ಕೇಳಿ ಅನ್ನೋದು ಮತ್ತೊಂದು. ಕೆಲವು ಯೂಟ್ಯೂಬರ್ಸ್ಗಳು ಈ ಸಂದರ್ಶನ ಮಾಡಿದರು. ಹೆಂಗೆ ಕಾಂಟ್ಯಾಕ್ಟ್ ಆದರೂ ಬಹಳ ಮುಖ್ಯ ಆಗುತ್ತೆ. ಚಿನ್ನಯ್ಯನನ್ನು ಇದೇ ಥರ ಪ್ರಶ್ನೆ ಮಾಡಿ ಅಂತ ಇವ್ರಿಗೆ ಯಾರಾದರೂ ಹೇಳಿಕೊಟ್ಟಿದ್ರಾ, ಅಥವಾ ನಿಮಗೆ ಇಂತಿಷ್ಟು ಹಣ ಅಂತ ಕೊಡ್ತೀವಿ ನೀವು ಈ ಇಂಟರ್ವ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಯಾರಾದರೂ ಹೇಳಿದ್ರಾ, ಪ್ರಶ್ನೆ ಇದೆ. ಯಾಕಂದರೆ ಆ ಗ್ರಾಮದ ಹೆಸರನ್ನು ಹಾಳು ಮಾಡಬೇಕು ಅಂತಾನೇ ಷಡ್ಯಂತ್ರ ಮಾಡಿದ್ದು ಅಂತ ಹೇಳಲಾಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಬರೋಬ್ಬರಿ 2 ವರ್ಷಗಳ ಪ್ಲ್ಯಾನ್ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು. ಸೊ ಹಾಗಾಗಿ ಈಗ ಸಂದರ್ಶನ ಮಾಡಿದವರಿಗೆ ತನಿಖೆಗೆ ಬನ್ನಿ ಅಂತ SIT ಕರೆದಿದ್ದಾರೆ. ತನಿಖೆಗೆ ಬರಬೇಕಾಗತ್ತೆ, ಉತ್ತರ ಕೊಡಬೇಕಾಗತ್ತೆ. ಚಿನ್ನಯ್ಯನ ವಿಚಾರಣೆಗೂ ಮುನ್ನವೇ ರೆಕಾರ್ಡ್ ಮಾಡಿದ ಸಂದರ್ಶನ, ಮುಖಕ್ಕೆ ಮಾಸ್ಕ್ ಹಾಕದೇ ಸಂದರ್ಶನಗಳಲ್ಲಿ ಹೇಳಿಕೆ ನೀಡಿದ್ದ ಚಿನ್ನಯ್ಯ. 2 ಯೂಟ್ಯೂಬ್ ಚಾನೆಲ್ಗಳಲ್ಲಿ ರಿಲೀಸ್ ಆಗಿತ್ತು ಚಿನ್ನಯ್ಯನ ಅಸಲಿ ಮುಖ. SIT ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಉಲ್ಟಾ ಹೊಡೆದ ಬೆನ್ನಲ್ಲೇ ಚಿನ್ನಯ್ಯನ ಸಂದರ್ಶನ ರಿಲೀಸ್ ಮಾಡಿದ್ರು ಯೂಟ್ಯೂಬರ್ಸ್ಗಳು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ನೀಡಲಾಗಿದೆ. ನೋಡಿ, ಈ ಚಿನ್ನಯ್ಯನನ್ನ ಮಾಸ್ಕ್ ಮ್ಯಾನ್ ಅಂತ, ಅನಾಮಧೇಯ ಅಂತ, ಅನಾಮಿಕ ಅಂತ, ದೂರುದಾರ ಅಂತ, ಸಾಕ್ಷಿದಾರ ಅಂತ ಕರೆಯಲಾಗ್ತಾ ಇತ್ತು. ಎಲ್ಲೂ ಕೂಡ ಈತನ ವಿಚಾರವನ್ನ, ಈತನ ಹೆಸರನ್ನ, ಈತನ ಅಡ್ರೆಸ್ಸನ್ನು, ಈತನ ಊರನ್ನು ರಿವೀಲ್ ಮಾಡಿರಲಿಲ್ಲ. ಐಡೆಂಟಿಟಿ ಎಲ್ಲೂ ಗೊತ್ತಾಗಬಾರ್ದು ಅಂತ ತುಂಬ ಸೇಫರ್ ಸೈಡ್ ಆಗಿ ಈತನನ್ನು ಸ್ಥಳ ಮಹಾಜರಿಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಅಲ್ಲಿ ತನಕ ಈ ಯೂಟ್ಯೂಬರ್ಸ್ಗಳು ಈ ವಿಡಿಯೋನ ಬಿಡುಗಡೆ ಮಾಡಲಿಲ್ಲ, ಚಿನ್ನಯ್ಯನ ಫೋಟೋನೂ ರಿಲೀಸ್ ಮಾಡಲಿಲ್ಲ. ಆದರೆ ಯಾವಾಗ ಚಿನ್ನಯ್ಯ ಉಲ್ಟಾ ಹೊಡೆದ್ನೋ, ಸ್ವಾಮಿ ನನ್ನನ್ನು ಬಿಟ್ಬಿಡಿ, ನನಗೆಲ್ಲರೂ ಹೇಳಿದ್ರು ಹಂಗೆ ಮಾಡು ಹಿಂಗೆ ಮಾಡು ಅಂತ, ನಾನು ಕೇವಲ ಪಾತ್ರಧಾರಿ ಮಾತ್ರ, ಸೂತ್ರಧಾರಿಗಳು ಬೇರೆಯವರೇ ಇದ್ದಾರೆ ಅಂತ ಹೇಳಿದ್ನೋ, ಆ ಹೇಳ್ತಾ ಇದ್ದ ಹಾಗೇನೆ 2 ಯೂಟ್ಯೂಬ್ ಚಾನಲ್ಸ್ಗಳು ಚಿನ್ನಯ್ಯ ಮಾಸ್ಕ್ ಹಾಕದೇ ಇರುವ, ಚಿನ್ನಯ್ಯನ ಮುಖ ಇರುವ, ಚಿನ್ನಯ್ಯ ಎಲ್ಲೂ ಕೂಡ ಮರೆಮಾಚದ ಈ ಸಂದರ್ಶನವನ್ನು ರಿಲೀಸ್ ಮಾಡಿಬಿಡ್ತಾರೆ. ಯಾಕೆ ಆಗಲೇ ಯಾಕೆ ಅಷ್ಟು ದಿನ ಯಾಕೆ ರಿಲೀಸ್ ಮಾಡಲಿಲ್ಲ? ಅಲ್ಲಿ ತನಕ ಸುಮ್ಮನೆ ಇದ್ದವರು ಚಿನ್ನಯ್ಯ ಉಲ್ಟಾ ಹೊಡಿತಿದ್ದ ಹಾಗೇನೆ ಚಿನ್ನಯ್ಯನ ಮುಖ ಚಹರೆ, ಚಿನ್ನಯ್ಯನ ಪರಿಚಯ ಎಲ್ರಿಗೂ ಗೊತ್ತಾಗಬೇಕು ಅಂತ ವಿಡಿಯೋ ರಿಲೀಸ್ ಮಾಡಿದ್ದು ಯಾಕೆ? ಇವ್ರ ಹಿಂದೆ ಯಾರಾದ್ರು ಇದ್ದರು ರಿಲೀಸ್ ಮಾಡಿಸಿದ್ರಾ? ಇವ್ರ ಹಿಂದೆ ಯಾರಾದ್ರು ಇದ್ರು ವಿಡಿಯೋ ರೆಕಾರ್ಡ್ ಮಾಡಿಸಿದ್ರಾ? ಪ್ರಶ್ನೆ ಇದೆ. ಸೊ ಹಾಗಾಗಿ ವಿಚಾರಣೆ ಕರೆದಿದ್ದಾರೆ. ವಿಚಾರಣೆಯಲ್ಲಿ ಯೂಟ್ಯೂಬರ್ಸ್ಗಳಿಗೆ ಏನು ಹೇಳ್ತಾರೆ, ಯಾರ ಹೆಸರು ಹೇಳ್ತಾರೆ, ಅದು ಬಹಳ ಮುಖ್ಯ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಈ ಚಿನ್ನಯ್ಯನ ವಿಚಾರದಲ್ಲಿ ಸಾಕಷ್ಟು ಹೈಡ್ರಾಮಾಗಳು ನಡೆದಿದೆ, ಒಂದಷ್ಟು ಪ್ಲ್ಯಾಂಡ್ ಆದಂಥ ವಿಚಾರಗಳು ಕೂಡ ನಡೆದಿರೋದಿದೆ. ಸಂದರ್ಶನ ಆಗಿರ್ಬೋದು, ಸಂದರ್ಶನ ರಿಲೀಸ್ ಮಾಡಿರೋ ಟೈಮ್ ಆಗಿರ್ಬೋದು, ಇದೆಲ್ಲವೂ ಈಗ ಯೂಟ್ಯೂಬರ್ಸ್ಗಳಿಗೆ ಯಾವ ರೀತಿಯಾದಂಥ ಶಾಕ್ ಎದುರಾಗಿದೆ ಅಂತ. ನೀತಿ ಹೌದು, SIT ಅಧಿಕಾರಿಗಳು ಮತ್ತೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಪ್ರಮುಖವಾಗಿ ಈ ಒಂದು ಪ್ಲಾನ್ ಬಿ ಅಂದ್ರೆ ಮುಂದಕ್ಕೆ ಈ ತರ ಚಿನ್ನಯ್ಯ ಶರಣಾದಂತ ಸಂದರ್ಭದಲ್ಲಿ ನಮ್ಗೆ ಸಂಕಷ್ಟ ಎದುರಾಗಬಹುದು ಅಥವಾ ಈತ ಉಲ್ಟಾ ಹೊಡಿಬಹುದು ಅನ್ನುವಂತ ಒಂದು ಅನುಮಾನ ಇದ್ದಂತ ಸಂದರ್ಭದಲ್ಲಿ ವಿದೌಟ್ ಮಾಸ್ಕ್ ಆತನ ಮುಖ ಕವರ್ ಆಗದಿರುವಂತ ಸಂದರ್ಭದಲ್ಲಿ ತೆಗೆದಂತಹ ಹೇಳಿಕೆಗಳು, ಸಂದರ್ಶನಗಳು, ಅದರಲ್ಲಿ ಚಿನ್ನಯ್ಯ ಪಶ್ಚಾತ್ತಾಪ ಪತ್ರದಲ್ಲಿ ಉಲ್ಲೇಖ ಮಾಡಿದಕ್ಕಿಂತ ಹೆಚ್ಚು ಗಣಗಂಭೀರವಾದ ಆರೋಪಗಳನ್ನೆಲ್ಲ ಮಾಡಿದ, ಅನೇಕರ ಹೆಸರುಗಳನ್ನ ಉಲ್ಲೇಖ ಮಾಡಿದ ಮತ್ತು ಸೌಜನ್ಯ ರೇಪ್ ಅಂಡ್ ಮರ್ಡರ್ಗೆ ಸಂಬಂಧಪಟ್ಟ ಹಾಗೆ ಕೂಡ
ಸ್ಫೋಟಕ ಆರೋಪಗಳನ್ನೆಲ್ಲ ಮಾಡಿದ್ದ. ಈ ವಿಡಿಯೋಗಳು ಆತನ ಅರೆಸ್ಟ್ ಆದ ಬೆನ್ನಲ್ಲೇ ಹಂತ ಹಂತವಾಗಿ ರಿಲೀಸ್ ಆಗ್ತಾ ಹೋಗುತ್ತೆ. ಅನೇಕ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಇದು ರಿಲೀಸ್ ಆಗುತ್ತೆ. ಒಂದು ಅರ್ಥದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡುತ್ತೆ. ಹಾಗಾಗಿ ಈಗ ಚಿನ್ನಯ್ಯ ಸದ್ಯ ಜೈಲಲ್ಲಿ ಇರುವಂತಹ ಹೊತ್ತಿನಲ್ಲಿ ಈ ಪ್ರಕರಣದ ಒಂದು ಸೂತ್ರಧಾರಿಗಳು ಅಂತ ಯಾರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ, ಅವರು ಕೂಡ ಇದೊಂದು ಅರ್ಥದಲ್ಲಿ ಪ್ರಬಲ ಅಸ್ತ್ರ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಸಂಕಷ್ಟ ಎದುರಾದಂತಹ ಸಂದರ್ಭದಲ್ಲೂ ಕೂಡ ಈ ವಿಡಿಯೋಗಳು ಅಂದ್ರೆ ಈ ತರ ಹೇಳಿಕೆಗಳನ್ನ ಮೊದಲೇ ಕೊಟ್ಟಿದ್ದ. ಇದು ಆತನದ್ದೇ ಹೇಳಿಕೆ ಆಯ್ತು. ಒಂದು ಕಡೆ ಅಲ್ಲ, ಎರಡು ಕಡೆ ಅಲ್ಲ, ಅನೇಕ ಬಾರಿ ಆತ ಇದೇ ವಿಚಾರವನ್ನ ಕನ್ಫೆಸ್ ಮಾಡ್ಕೊಂಡಿದ್ದಾನೆ. ಹಾಗಾಗಿ ನಾವು ಆತನಿಗೆ ಕಾನೂನಾತ್ಮಕ ನೆರವನ್ನ ಮಾತ್ರ ಕೊಟ್ಟಿದ್ದು ಅನ್ನುವಂತ ರೀತಿಯಲ್ಲಿ ತಮ್ಮ ಒಂದು ವಿಚಾರವನ್ನ ಸಮರ್ಥನೆ ಮಾಡೋದಕ್ಕೂ ಕೂಡ ಒಂದು ಅಸ್ತ್ರವಾಗಿ ಉಪಯೋಗ ಆಗ್ಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ವಿಡಿಯೋಗಳನ್ನ ಹರಿಬಿಡಲಾಗಿತ್ತು. ಸೊ ಪ್ರಮುಖವಾಗಿ ಅನೇಕ ಯೂಟ್ಯೂಬ್ ಚಾನೆಲ್ಗಳಲ್ಲೂ ಇದನ್ನ ಹರಿಬಿಡಲಾಗಿತ್ತು, ಬೇರೆ ಬೇರೆ ಸಂದರ್ಶನಗಳು. ಹಾಗಾಗಿ SIT ಅಧಿಕಾರಿಗಳು ಈಗ ಈ ಯೂಟ್ಯೂಬರ್ ಗಳಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದಂತಹ ಮಾಹಿತಿ ಇದೆ. ಸಾಕಷ್ಟು ಜನ ಯೂಟ್ಯೂಬರ್ಗಳು ಇದರಲ್ಲಿ ಇದ್ದಾರೆ. ಪ್ರಮುಖವಾಗಿ ಆ ಒಂದು ಚಿನ್ನಯ್ಯನ ಸಂದರ್ಶನ ಏನಿದೆ ಅದು ಪ್ರಮುಖ 2 ಯೂಟ್ಯೂಬ್ ಚಾನೆಲ್ಗಳಲ್ಲಿ ರಿಲೀಸ್ ಆಗಿತ್ತು. ಮತ್ತು ಸಮೀರ್ MD, ಆ ಯೂಟ್ಯೂಬರ್ ಸಮೀರ್ MD ಏನಿದ್ದಾನೆ ಆತನಿಗೂ ಕೂಡ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಒಟ್ಟು ಸುಮಾರು 5ಕ್ಕೂ ಅಧಿಕ ಯೂಟ್ಯೂಬರ್ಗಳು ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವಂತಹ ಅನುಮಾನ ಸದ್ಯ ಮೂಡಿರುವಂತದ್ದು. ಈಗಾಗಲೇ ಅವರು SIT ಅವರು ನೋಟಿಸ್ ಅನ್ನ ನೀಡಿ ಆಗಿದೆ. ಒಂದಿಷ್ಟು ಪ್ರಶ್ನಾವಳಿಗಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಚಿನ್ನಯ್ಯ ಈ ತರ ವಿಚಾರಗಳನ್ನ ಹೇಳೋದಕ್ಕೆ ಕಾರಣ ಏನು, ಆತನೇ ಸ್ವಯಂ ಪ್ರೇರಿತವಾಗಿ ಹೇಳ್ಕೊಂಡಿರುವಂತಹ ವಿಚಾರಗಳ ಇದು, ಅಥವಾ ಇದನ್ನ ಏನಾದ್ರೂ ಆತನಿಗೆ ಪ್ರಭಾವಗಳನ್ನ ಬೀರಿ ಆತನ ಕೈಯಿಂದ ಈ ತರ ಹೇಳಿಸಿರುವಂತ ಹೇಳಿಕೆಗಳ ಅನ್ನುವಂತ ರೀತಿಯಲ್ಲಿ. ಯಾಕಂದ್ರೆ ಮುಂದೆ ಏನಾದ್ರೂ ಈ ಏನು ಸೂತ್ರಧಾರಿಗಳು ಅಂತ ಹೇಳಲಾಗ್ತಾ ಇದೆ ಅವರ ಬಂಧನ ಆದ ಸಂದರ್ಭದಲ್ಲಿ ಅದಕ್ಕೆ ಒಂದು ಅದನ್ನ ತಡೆಯೊಡ್ಡೋದಕ್ಕೆ ಇದನ್ನ ಯೂಸ್ ಮಾಡುವ ಸಾಧ್ಯತೆಗಳು ಕೂಡ ಇದೆ ಈ ವಿಡಿಯೋಗಳನ್ನ. ಹಾಗಾಗಿ SIT ಅಧಿಕಾರಿಗಳಿಗೂ ಕೂಡ ಇದರ ಮೂಲ ಏನು ಅನ್ನುವಂಥದ್ದು ಪ್ರಮುಖವಾಗಿ ಗೊತ್ತಾಗಬೇಕು, ಒಂದು ಕ್ಲಾರಿಟಿ ಅನ್ನುವಂಥದ್ದು ಸಿಗಬೇಕು. ಇನ್ ಕೇಸ್ ಇದು ಚಿನ್ನಯ್ಯನದ್ದೇ ಸ್ವಯಂ ಪ್ರೇರಿತ ಹೇಳಿಕೆಗಳು ಅಂತ ಆದ ಸಂದರ್ಭ ಅವರಿಗೆ ರಿಲೀಸ್ ಸಿಗುವಂತ ಸಾಧ್ಯತೆಗಳು ಇದೆ. ಇನ್ ಕೇಸ್ ಆ ವಿಡಿಯೋ ರೆಕಾರ್ಡ್ ಮಾಡುವ ಸಂದರ್ಭದಲ್ಲಿ ಯಾರಾದ್ರೂ ಆತನಿಗೆ ಹೇಳಿಕೊಟ್ಟಿರುವಂತದ್ದು, ಆತನಿಂದ ಹೇಳಿಸಿರುವಂತದ್ದು ಇಂಥ ವಿಚಾರಗಳು ಏನಾದ್ರು ಇದ್ರೆ ಅದನ್ನ ಕೆದಕೋದಕ್ಕೆ ಇವತ್ತು SIT ಮುಂದಾದ ರೀತಿಯಲ್ಲಿ ಹಾಗಾಗಿ ಇವತ್ತು ಯೂಟ್ಯೂಬರ್ ಗಳನ್ನ ವಿಚಾರಣೆ ಕರೆದಿದ್ದಾರೆ. ಸೊ ಅವರಿಂದ ಏನ್ ಮಾಹಿತಿಯನ್ನ ಪಡೆದುಕೊಳ್ಳಾಗುತ್ತೆ ಅನ್ನುವಂಥದ್ದು ಕೂಡ ಸದ್ಯ ಕುತೂಹಲ ಕಾರಣವಾಗಿರೋದು. ಸೊ ಹೇಳಿಕೆಯನ್ನ ದಾಖಲು ಮಾಡುವಂತ ಪ್ರಕ್ರಿಯೆಗಳು ಇದಾಗಿರುತ್ತೆ. ಈ ಹಿಂದೆ ಕೂಡ ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ ಅನ್ನುವಂತ ಮತ್ತು ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಅನ್ನುವಂತವನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಅವರಿಂದ 181 ಸ್ಟೇಟ್ಮೆಂಟ್ ರೀತಿಯಲ್ಲಿ ಹೇಳಿಕೆಗಳನ್ನ ಪಡೆದುಕೊಳ್ಳಲಾಗಿತ್ತು. ಯಾಕಂದ್ರೆ ಮನಾಫ್ ಕೇರಳ ಭಾಗದಲ್ಲಿ ಹೆಚ್ಚು ಈ ಒಂದು ಪ್ರಕರಣ ಸದ್ದು ಸುದ್ದಿ ಮಾಡೋದಕ್ಕೆ ಕಾರಣಕರ್ತನಾಗಿದ್ದ. ಸೊ ಈಗ ಮತ್ತೆ ಇನ್ನೊಂದು ಹಂತದಲ್ಲಿ ಈಗ ಮತ್ತೆ ಯೂಟ್ಯೂಬರ್ ಗಳನ್ನ ವಿಚಾರಣೆ ಕರೆದಿರೋದು. ಸೊ ಇಲ್ಲಿ ಸಮೀರ್ MD ಯನ್ನ ಕೂಡ ಕರೆಯಲಾಗಿರುವಂತದ್ದು ಕೂಡ ಕುತೂಹಲಗಳಿಗೆ ಕಾರಣವಾಗಿದೆ. ಯಾಕಂದ್ರೆ ಸಮೀರ್ MD ಯನ್ನ ಈ ಹಿಂದೆ ಕರೆದಿರೋದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತ ಒಂದು ಪ್ರಕರಣಕ್ಕೆ, ಅಂದ್ರೆ ಪ್ರಚೋದನೆಯನ್ನ ಆತ ನೀಡಿದ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತನನ್ನ ವಿಚಾರಣೆ ಕರೆದಿರಲಿಲ್ಲ. ಸೊ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಆತನನ್ನ ಈಗ ಮೊದಲ ಬಾರಿಗೆ ವಿಚಾರಣೆ ಕರೆದಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸದ್ಯ ಬರ್ತಾ ಇರೋದು. ಹಾಗಾಗಿ ಇವತ್ತು ಯೂಟ್ಯೂಬರ್ ಗಳು ವಿಚಾರಣೆಗೆ ಹಾಜರಾಗ್ತಾರಾ ಗೈರಾಗ್ತಾರಾ ಅನ್ನುವಂತ ವಿಚಾರಗಳು ಇದೆ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.